ನಾನು ಸ್ವಲ್ಪ ಹೊರಗೋಗ್ಬಿಟ್ಟು ಬರ್ತೀನಿ. ನೀವೇನು ಪಾತ್ರೆ ಎಲ್ಲ ತೊಳೆಯೋಕೆ ಹೋಗ್ಬಿಡಿ, ನಾನೇ ಬಂದು ತೊಳಿತೀನಿ. ಇಲ್ಲ ಅಂದರೆ ದಿನ ಬೆಳಗಾದ್ರೆ ತಿನ್ಕೊಂಡು ಏನು ಕೆಲಸ ಮಾಡ್ದಿರೋ ಪೇಪರ್ ಓದ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಅವ್ರಿಗೆ ಹೇಳಿ ತೊಳಿತಾರೆ. ನನಗೆ ಹೇಳ್ತಿದ್ದೀಯ ನೀನು? ದಿನ ಬೆಳಗಾದ್ರೆ ಪೇಪರ್ ಓದ್ಕೊಂಡು ತಿನ್ಕೊಂಡು ಏನು ಕೆಲಸ ಮಾಡ್ದಿರ ಕೂತ್ಕೊಳ್ಳೋರು ನೀವೇ ಅಂತ ಕನ್ಫರ್ಮ್ ಆಗಿದ್ರೆ ನಿಮಗೆ ಹೇಳಿದ್ದು. ಲೇ, ನನಗೆ ಪಾತ್ರೆ ತೊಳೆಯಕ್ಕೆ ಬರಲ್ಲ ಕಣ. ನಾನು ಸರಿಯಾಗಿ ಪಾತ್ರೆ ತೊಳೆದೇ ಇರೋದು, ನೀವು ಊಟ ಮಾಡೋದು, ಆಮೇಲೆ ಫುಡ್ ಪಾಯ್ಸನ್ ಆಗೋದು ಎಲ್ಲ ನನ್ನ ತಲೆಯಲ್ಲಿ ಬರುತ್ತೆ. ನಾ ತೊಳೆಯಲ್ಲ ಕಣ. ಹಾಯ್, ಅದೇ ಪಾತ್ರೆ ತೊಳೆಯೋರು ಬಂದೇ ಬಿಟ್ರಲ್ಲ. ಕೇಶಿ ಮುದ್ದು, ಯಾರನ್ನಪ್ಪ ನೀನು ಪಾತ್ರೆ ತೊಳೆಯೋರು ಅಂದಿದ್ದು? ಹೆಂಗೈತೆ ಮೈಗೆ? ಸುಮ್ಮನೆ ತಮಾಷೆ ಮಾಡಿದೆ ಕಣೆ. ನೀನು ಮನೆ ಯಜಮಾನಿ, ನೀನು ಇಲ್ಲದೆ ಮನೆ ಬಿಕ್ಕು ಅಂತಿತ್ತು ಕಣೆ. ಅದಕ್ಕೆ ಎರಡೆರಡು ಸಲ ಹಾಕ್ಸ್ಕೊಂಡು ತಿಂತಿದ್ದು. ನಾನು ತೆಂಗಿ ಪಾಲ್ ನಾನು ತಿಂತಿದ್ದೆ. ನೋಡೇ ಸುನಿಂದು, ನೀನು ಹೋದಾಗಿಂದ ಇವ್ರ ಬಾಯಲ್ಲಿ ಇದೇ ಮಾತು. ಇದೇ ಕರ್ಮಕ್ಕೆ ಕಣೋ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದು. ಈಗ ಯಾರು ವಿಳ್ಳೆದೆಲ್ಲ ಕೊಟ್ಟು ಕರೆದಿದ್ರು? ಹಲೋ, ಏನು ಇದು ನನ್ನ ಮನೆ, ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ನೋಡೋ ಖುಷಿ, ಇಷ್ಟು ದಿವಸ ಆದ್ಮೇಲೆ ಬಂದಿದ್ದೀನಿ. ಅಪ್ಪ ಮಗುಗೊಂಚೂರು ಖುಷಿ ಇಲ್ವಲ್ಲೋ? ನೀನು ಬೇಜಾರು ಮಾಡ್ಕೋಬೇಡ ಕಣೆ, ನಾನು ಕರೆದಿದ್ದೀನಿ ನಿನ್ಕು. ನೀವೇ ಬಿಟ್ಟು ಬಿದ್ದಿದ್ದೀರಾ, ಇವ್ರನ್ನ ಬೇರೆ ಕರಿಯೋ ದೌಲತ್ತು. ಅಕ್ಕ ತಮ್ಮ ಇಬ್ರು ಬೇರೆಯವ್ರ ಮನೇಲಿ ಅದಂಗೆ ಬಿಟ್ಟಿಗಳು ತಿನ್ಕೊಂಡು ಬಿದ್ದಿರ್ತಾರೋ. ನೋಡು, ಅಲ್ಲಿದ್ರು ಅಂತ್ಯ, ಇಲ್ಲಿಗೆ ಬಂದ್ರು ಅಂತ್ಯ. ಕೇಶಿ, ನಾನು ಹೋಗ್ತೀನಿ ಕಣೋ. ನಿಂತ್ಕೊಳೆ, ಆ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ ಕಣೆ. ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಅವ್ರು ಬೋ ಅನ್ಕೋತಿರ್ಲಿ. ಒಳಗೆ ಅವರೆಕಾಯಿ ಹಾಕಿ ಉಪ್ಪಿಟ್ಟು ಮಾಡಿದ್ವಿ, ತಿನ್ನುವಂತ ಬಾ. ಎಲ್ಲ ತಿನ್ನಿದ್ಯಾ ಬಿಟ್ಟಿದ್ಯಪ್ಪ? ಈಗ ಬಿಡ್ತೀನಿ. ಬಾ, 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 ಬಾ.